ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಕೊನೆಗೂ ಅಂತಿಮ ಹಂತ ತಲುಪಿದೆ. ಇಂದು ಯಾರಿಗೆ ಎಷ್ಟು ಶಿಕ್ಷೆ ಎಂಬುದು ನಿರ್ಧಾರವಾಗಲಿದ್ದು, ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಜನ ದೋಷಿಗಳಿಗೆ ಡಬಡಬ ಶುರುವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯೋಗೇಶ್ ಗೌಡ ಕೊಲೆ ಕೇಸ್ನ ದೋಷಿಗಳಿಗೆ ಡಬಡಬ. ಇಂದು ಶಿಕ್ಷೆಯ ತೀರ್ಪು ನೀಡಲಿದೆ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ. ಈ ಕೇಸ್ನಲ್ಲಿ ಒಟ್ಟು 17 ಜನ ದೋಷಿಗಳಿದ್ದು ಎಲ್ಲರಿಗೂ ಡಬಡಬ ಶುರುವಾಗಿದೆ. ಇಂದು ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಲಿದೆ. ಇನ್ನು ನಿನ್ನೆ ವಾದ ಪ್ರತಿವಾದಕ್ಕೆ ಅಂದರೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ನೀಡಲು ಕೋರ್ಟ್ ಅವಕಾಶ ನೀಡಿತ್ತು. ಈ ವೇಳೆ ಸಿಬಿಐ ಪರ ವಕೀಲ ಮೊದಲು ವಾದ ಮಂಡಿಸಿ, ಇಲ್ಲಿ ರಾಜಕೀಯ ಪ್ರಭಾವ ನಡೆದಿದೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಕೃತ್ಯ ಆಗಿದೆ, ಹಣಬಲದಿಂದ ಹೆದರಿಸುವ ಪ್ರಯತ್ನ ಕೂಡ ನಡೆದಿದೆ, ಇದು ಆಕಸ್ಮಿಕ ಕೊಲೆ ಅಲ್ಲ, ಉದ್ದೇಶಪೂರ್ವಕ ಕೊಲೆ ಎಂದು ಗಲ್ಲು ಶಿಕ್ಷೆಗೆ ಮನವಿ ಮಾಡಿದ್ರು. ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿ, ಆರೋಪಿಗಳಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿ, ನಾನು ಸಂಪೂರ್ಣ ಕೃಷಿ ಕುಟುಂಬದಿಂದ ಬಂದವನು, ನನ್ನ ಬೆಳವಣಿಗೆ ಸಹಿಸಲು ಆಗದೆ ಹೀಗೆ ಮಾಡಿದ್ದಾರೆ ಎಂದರು. ಹದಿನೇಳು ದೋಷಿಗಳಿಗೆ ಡಬಡಬ ಶುರುವಾಗಿದ್ದು, ಇಂದು ನ್ಯಾಯಾಲಯ ಯಾವ ರೀತಿಯ ಶಿಕ್ಷೆ ನೀಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಕೊನೆಗೂ ಅಂತಿಮ ಹಂತ ತಲುಪಿದೆ. ಇಂದು ಯಾರಿಗೆ ಎಷ್ಟು ಶಿಕ್ಷೆ ಎಂಬುದು ನಿರ್ಧಾರವಾಗಲಿದ್ದು, ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಜನ ದೋಷಿಗಳಿಗೆ ಡಬಡಬ ಶುರುವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯೋಗೇಶ್ ಗೌಡ ಕೊಲೆ ಕೇಸ್ನ ದೋಷಿಗಳಿಗೆ ಡಬಡಬ. ಇಂದು ಶಿಕ್ಷೆಯ ತೀರ್ಪು ನೀಡಲಿದೆ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ. ಈ ಕೇಸ್ನಲ್ಲಿ ಒಟ್ಟು 17 ಜನ ದೋಷಿಗಳಿದ್ದು ಎಲ್ಲರಿಗೂ ಡಬಡಬ ಶುರುವಾಗಿದೆ. ಇಂದು ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಲಿದೆ. ಇನ್ನು ನಿನ್ನೆ ವಾದ ಪ್ರತಿವಾದಕ್ಕೆ ಅಂದರೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ನೀಡಲು ಕೋರ್ಟ್ ಅವಕಾಶ ನೀಡಿತ್ತು. ಈ ವೇಳೆ ಸಿಬಿಐ ಪರ ವಕೀಲ ಮೊದಲು ವಾದ ಮಂಡಿಸಿ, ಇಲ್ಲಿ ರಾಜಕೀಯ ಪ್ರಭಾವ ನಡೆದಿದೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಕೃತ್ಯ ಆಗಿದೆ, ಹಣಬಲದಿಂದ ಹೆದರಿಸುವ ಪ್ರಯತ್ನ ಕೂಡ ನಡೆದಿದೆ, ಇದು ಆಕಸ್ಮಿಕ ಕೊಲೆ ಅಲ್ಲ, ಉದ್ದೇಶಪೂರ್ವಕ ಕೊಲೆ ಎಂದು ಗಲ್ಲು ಶಿಕ್ಷೆಗೆ ಮನವಿ ಮಾಡಿದ್ರು. ವಿನಯ್ ಕುಲಕರ್ಣಿ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿ, ಆರೋಪಿಗಳಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿ, ನಾನು ಸಂಪೂರ್ಣ ಕೃಷಿ ಕುಟುಂಬದಿಂದ ಬಂದವನು, ನನ್ನ ಬೆಳವಣಿಗೆ ಸಹಿಸಲು ಆಗದೆ ಹೀಗೆ ಮಾಡಿದ್ದಾರೆ ಎಂದರು. ಹದಿನೇಳು ದೋಷಿಗಳಿಗೆ ಡಬಡಬ ಶುರುವಾಗಿದ್ದು, ಇಂದು ನ್ಯಾಯಾಲಯ ಯಾವ ರೀತಿಯ ಶಿಕ್ಷೆ ನೀಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಕೊನೆಗೂ ಅಂತಿಮ ಹಂತ ತಲುಪಿದೆ. ಇಂದು ಯಾರಿಗೆ ಎಷ್ಟು ಶಿಕ್ಷೆ ಎಂಬುದು ನಿರ್ಧಾರವಾಗಲಿದ್ದು, ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಜನ ದೋಷಿಗಳಿಗೆ ಡಬಡಬ ಶುರುವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಯೋಗೇಶ್ ಗೌಡ ಕೊಲೆ ಕೇಸ್ನ ದೋಷಿಗಳಿಗೆ ಡಬಡಬ. ಇಂದು ಶಿಕ್ಷೆಯ ತೀರ್ಪು ನೀಡಲಿದೆ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದೆ. ಈ ಕೇಸ್ನಲ್ಲಿ ಒಟ್ಟು 17 ಜನ ದೋಷಿಗಳಿದ್ದು ಎಲ್ಲರಿಗೂ ಡವಡವ ಶುರುವಾಗಿದೆ. ಇಂದು ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಲಿದೆ. ಇನ್ನು ನಿನ್ನೆ ವಾದ ಪ್ರತಿವಾದಕ್ಕೆ ಅಂದರೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ನೀಡಲು ಕೋರ್ಟ್ ಅವಕಾಶ ನೀಡಿತ್ತು. ಈ ವೇಳೆ ಸಿಬಿಐ ಪರ ವಕೀಲ ಮೊದಲು ವಾದ ಮಂಡಿಸಿ ಇಲ್ಲಿ ರಾಜಕೀಯ ಪ್ರಭಾವ ನಡೆದಿದೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಕೃತ್ಯ ಆಗಿದೆ, ಹಣಬಲದಿಂದ ಹೆದರಿಸುವ ಪ್ರಯತ್ನ ಕೂಡ ನಡೆದಿದೆ, ಇದು ಆಕಸ್ಮಿಕ ಕೊಲೆ ಅಲ್ಲ, ಉದ್ದೇಶಪೂರ್ವಕ ಕೊಲೆ ಎಂದು ಗಲ್ಲು ಶಿಕ್ಷೆಗೆ ಮನವಿ ಮಾಡಿದ್ರು. ಶ್ಯಾಮ್ ಸುಂದರ್ ವಾದ ಮಂಡಿಸಿ ಆರೋಪಿಗಳಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿ, ನಾನು ಸಂಪೂರ್ಣ ಕೃಷಿ ಕುಟುಂಬದಿಂದ ಬಂದವನು, ನನ್ನ ಬೆಳವಣಿಗೆ ಸಹಿಸಲು ಆಗದೆ ಹೀಗೆ ಮಾಡಿದ್ದಾರೆ ಎಂದರು. ಹದಿನೇಳು ದೋಷಿಗಳಿಗೆ ಡವಡವ ಶುರುವಾಗಿದ್ದು ಇಂದು ನ್ಯಾಯಾಲಯ ಯಾವ ರೀತಿಯ ಶಿಕ್ಷೆ ನೀಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಉದ್ದೇಶಪೂರ್ವಕ ಕೊಲೆ ಎಂದು ಗಲ್ಲು ಶಿಕ್ಷೆಗೆ ಮನವಿ ಮಾಡಿದ್ರು. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿ, ನಾನು ಸಂಪೂರ್ಣ ಕೃಷಿ ಕುಟುಂಬದಿಂದ ಬಂದವನು, ನನ್ನ ಬೆಳವಣಿಗೆ ಸಹಿಸಲು ಆಗದೆ ಹೀಗೆ ಮಾಡಿದ್ದಾರೆ ಎಂದರು. ಹದಿನೇಳು ದೋಷಿಗಳಿಗೆ ಡವಡವ ಶುರುವಾಗಿದ್ದು ಇಂದು ನ್ಯಾಯಾಲಯ ಯಾವ ರೀತಿಯ ಶಿಕ್ಷೆ ನೀಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.